ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಕರ್ತನ ಕೈಗಳಿಗೆ ನಮ್ಮ ಮನಸ್ಸು ಹೃದಯಗಳನ್ನು ಎತ್ತಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರ ಸಂಗಡ ಮಾತನಾಡು ಸ್ವಾಮಿ. ನಿನ್ನ ವಾಕ್ಯ ನಮಗೆ ಬೋಧಿಸುವ ಪ್ರಕಾರ ನಾವು ಜೀವಿಸುವುದಕ್ಕೆ ನಮಗೆ ಕೃಪೆ ಕೊಡು. ನಿನ್ನ ವಾಕ್ಯ ಅದು ಸತ್ಯವಾಗಿದೆ ಸ್ವಾಮಿ. ಎಲ್ಲವನ್ನೂ ಕೂಡ ನೀನು ನಮ್ಮ ಎಚ್ಚರಿಕೆಗಾಗಿ ಮುಂತಿಳಿಸಿದ್ದಿ ಸ್ವಾಮಿ. ನಾವು ಅದರಿಂದ ತಪ್ಪಿಸಿಕೊಳ್ಳಬೇಕು ಮತ್ತು ನಿತ್ಯ ರಾಜ್ಯವನ್ನು ನಾವು ಸೇರಬೇಕು. ಇದು ನಿನ್ನ ಚಿತ್ತ ಉದ್ದೇಶವಾಗಿರುವಾಗ ನಿನ್ನ ಪ್ರೀತಿಯ ಕರೆಗೆ ನಾವು ಹೋಗೊಟ್ಟು ನಿನ್ನ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮನ್ನು ಮುನ್ನಡೆಸಪ್ಪ. ನೀನು ನಮ್ಮೆಲ್ಲರ ಸಂಗಡ ಮಾತನಾಡು ಸ್ವಾಮಿ. ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಅವಕಾಶ ಮಾಡಿಕೊಟ್ಟಂಥ ಬಿಗ್ ಜೆ ಮೀಡಿಯಾದ ತಂಡದ ಎಲ್ಲ ಸೇವಕರಿಗೆ ನಾನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಈ ವಾಕ್ಯವನ್ನು ಧ್ಯಾನಿಸ್ತಿರುವಂಥ ನಿಮ್ಮೆಲ್ಲರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಇದ್ದೇನೆ. ಮತ್ತು ಈ ಸಮಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಂಥ ದೇವರ ವಾಕ್ಯದ ಮಾತು ಅದು ಪ್ರಸಂಗಿ 3ನೇ ಅಧ್ಯಾಯ 1ನೇ ವಚನ. ಪ್ರಸಂಗಿಗಳ ಪುಸ್ತಕ 3ನೇ ಅಧ್ಯಾಯ 1ನೇ ವಚನ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಂಬುದೇ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಪ್ರತಿಯೊಂದು ಕಾರ್ಯಕ್ಕೂ ಕೆಲಸಕ್ಕೂ ಕಾಲ ಸಮಯಗಳನ್ನು ನಿಗದಿಪಡಿಸಿದ್ದಾನೆ. ಆತನ ಸಮಯದಲ್ಲಿ ಎಲ್ಲವೂ ಕೂಡ ನಡೆಯುತ್ತದೆ. ಈ ಲೋಕದಲ್ಲಿ ನಾವು ನೋಡುವಂಥ ಸೃಷ್ಟಿಯಾಗಲಿ ಎಲ್ಲವೂ ಕೂಡ ಒಂದು ಕ್ರಮದಲ್ಲಿ, ಎಲ್ಲವೂ ಕೂಡ ಸಮಯಕ್ಕೆ ತಕ್ಕ ಹಾಗೆ ಅದರ ಕೆಲಸವನ್ನು ಅದು ಮಾಡ್ತಾ ಇರ್ತದೆ. ಸೃಷ್ಟಿ ಎಂದಿಂದಲೂ ದೇವರು ಎಲ್ಲವನ್ನೂ ಕೂಡ ಅಂದವಾಗಿ ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಎಲ್ಲವನ್ನೂ ಕೂಡ ನೆರವೇರಿಸ್ತಾ ಬಂದಿದ್ದಾನೆ. ನಮ್ಮ ದೇವರು ಯೆಶಾಯನ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ 10ನೇ ವಚನ ಹೇಳ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನದಲ್ಲಿಯೇ ಅರಿವಿದ್ದೇನೆ ಎಂಬುದೇ. ದೇವರ ವಾಕ್ಯ ಹೇಳ್ತದೆ, ಆರಂಭದಲ್ಲಿ ಅಂತ್ಯವನ್ನು ತಿಳಿಸಿದ್ದೇನೆ ಎಂಬುದಾಗಿ. ನಮ್ಮ ದೇವರು ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ಓದುತ್ತಾ ಬರುವುದಾದರೆ ಪ್ರಕಟಣೆ 1:8 ಹೇಳ್ತದೆ, ಆತನೇ ಆದಿಯು ಅಂತ್ಯವು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು ಎಂಬುದಾಗಿ. ನಮ್ಮ ದೇವರು ಆದಿಯು ಅಂತ್ಯವಾಗಿದ್ದಾನೆ. ಆತನು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು. ಆಗಿ ಹೋದಂಥ ಸಂಗತಿಗಳು, ನಮ್ಮ ಕಾಲದಲ್ಲಿ ನಡೆಯುವಂಥ ಸಂಭವಗಳು, ಮುಂದೆ ಆಗಲಿಕ್ಕಿರುವಂಥ ಸಂಭವಗಳನ್ನು ದೇವರು ತನ್ನ ವಾಕ್ಯದ ಮೂಲಕ ನಮಗೆ ಪ್ರಕಟಪಡಿಸಿದ್ದಾನೆ. ಆದ್ದರಿಂದ ಪ್ರತಿಯೊಂದು ಕಾರ್ಯ ಕೆಲಸಕ್ಕೂ ಅದರದೇ ಆದ ಸಮಯ, ದೇವರು ಒಂದು ನಿರ್ದಿಷ್ಟ ಸಮಯವನ್ನು ಇಟ್ಟಿದ್ದಾನೆ.
ದೇವರು ಈ ಲೋಕಕ್ಕೆ ತನ್ನ ಮಗನನ್ನು ಕಳುಹಿಸಿಕೊಡುವುದು ಕೂಡ ಒಂದು ಸಮಯವನ್ನು ದೇವರು ನಿಗದಿಪಡಿಸಿದ್ದ. ನಾವು ದೇವರ ವಾಕ್ಯದಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿ ಕೊಟ್ಟನು ಎಂಬುದಾಗಿ. ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿ ಕೊಡಬೇಕಾಗಿದ್ರೆ ಜಗದುತ್ಪತ್ತಿಗೆ ಮೊದಲೇ ಆತನು ತೀರ್ಮಾನ ಮಾಡಿದ. ಆದರೆ ಒಂದು ಸಮಯ, ಒಂದು ಕಾಲ ದೇವರು ಇಟ್ಟದರಿಂದ ಆ ಕಾಲ ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನೆಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಆ ಸಮಯ ಪರಿಪೂರ್ಣವಾದಾಗ ಆತನು ಈ ಲೋಕದಲ್ಲಿ ಮಾನವನಾಗಿ ಜನಿಸಿ ಬರುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ನಾವು ಯಾವ ಕಾಲದಲ್ಲಿ ಇದ್ದೇವೆ ಪ್ರಿಯರೇ? ಆಲೋಚನೆ ಮಾಡಬೇಕಾಗಿದೆ. ಕ್ರಿಸ್ತನ ಬರುವಿಕೆಯ ಕಾಲದ ಸಮೀಪದಲ್ಲಿ ನಾವು ಇದ್ದೇವೆ. ದೇವರು ತಕ್ಕ ಕಾಲದಲ್ಲಿ ಅದನ್ನು ನೆರವೇರಿಸುತ್ತಾನೆ. ಆತನು ಉದ್ದೇಶಿಸಿದ್ದನ್ನೇ ನೆರವೇರಿಸುವ ದೇವರು. ಅದು ಕ್ಲುಪ್ತ ಕಾಲದಲ್ಲಿ ಬಹು ಬೇಗನೆ ಸಂಭವಿಸುವಂಥ ಸಂಗತಿಗಳು ಪ್ರಿಯರೇ. ಒಂದು ಸಮಯ, ಒಂದು ಕಾಲ ಆತನು ತಿಳಿದಿದ್ದಾನೆ. ಅದನ್ನು ತಕ್ಕ ಕಾಲದಲ್ಲಿ ಆತನು ಮಾಡುವಂಥ ದೇವರು ಪ್ರಿಯರೇ. ಅದರಿಂದ ತಕ್ಕ ಕಾಲದಲ್ಲಿ ಅದನ್ನು ನೆರವೇರಿಸುವ ದೇವರು. ದೇವರ ವಾಕ್ಯದಲ್ಲಿ ತಿಳಿಸಿದ್ದಂತೆ ಎಲ್ಲ ಸೂಚನೆಗಳು ನಮ್ಮ ಕಾಲದಲ್ಲಿ ನೆರವೇರುವುದನ್ನು ನಾವು ನೋಡುವಾಗ ಕ್ರಿಸ್ತನು ತಿರುಗಿ ಬರುವ ಸಮಯ ಹತ್ತಿರದಲ್ಲಿ ಇದೆ ಎಂಬುದಾಗಿ ನಾವು ಹೇಳಬಹುದು. ಲೋಕದಲ್ಲಿ ಸಂಭವಿಸುವಂಥ ಅನೇಕ ಸಂಗತಿಗಳು, ಆತನು ಮುಂತಿಳಿಸಿದಂಥ ಅನೇಕ ಸೂಚನೆಗಳು ನಮ್ಮ ಕಾಲದಲ್ಲಿ ನೆರವೇರುವಾಗ ಕ್ರಿಸ್ತನ ಬರುವಿಕೆ ಬಹಳ ಸಮೀಪದಲ್ಲಿ ಇದೆ ಪ್ರಿಯರೇ. ದೇವರು ನಮಗೆ ಸಮಯ ಅವಕಾಶಗಳನ್ನು ಕೊಟ್ಟಿರುತ್ತಾನೆ. ದೇವರು ಮೊದಲು ಈ ಲೋಕಕ್ಕೆ ಅಂತ್ಯವನ್ನು ಬರಮಾಡುವಾಗ ಜಲಪ್ರಳಯದ ಮೂಲಕ ಲೋಕವನ್ನು ನಾಶ ಮಾಡಲಿಕ್ಕಿರುವಾಗ ನೋಹನಿಗೆ ದೇವರು ಮುಂತಿಳಿಸಿ ಒಂದು ನಾವೆಯನ್ನು ಕಟ್ಟಿ ಅದರಲ್ಲಿ ಸಂರಕ್ಷಣೆಗೋಸ್ಕರ ಜನರ ಸಂರಕ್ಷಣೆಗೋಸ್ಕರ ಆ ನಾವೆಯನ್ನು ಸಿದ್ಧ ಮಾಡಿ ಜನರು ರಕ್ಷಿಸಲ್ಪಡಬೇಕೆಂಬಂತ ಉದ್ದೇಶವನ್ನು ಇಟ್ಟುಕೊಂಡು ಜನರಿಗೆ 120 ವರ್ಷ ಸಮಯ ಸಂದರ್ಭಗಳನ್ನು ಮಾಡಿಕೊಟ್ಟ ಪ್ರಿಯರೇ. ದೇವರು ಎಲ್ಲ ಮನುಷ್ಯರು ಕೂಡ ರಕ್ಷಿಸಲ್ಪಡಬೇಕು, ಆ ನಾವೆಯ ಮೂಲಕ ರಕ್ಷಿಸಲ್ಪಡಬೇಕು. ಅದಕ್ಕಾಗಿ ಅದನ್ನು ಸಿದ್ಧ ಮಾಡಿ ಕಾಯುತ್ತಾ ಇದ್ದ ಪ್ರಿಯರೇ. ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೋಸ್ಕರ ಅವಕಾಶವನ್ನು ಮಾಡಿದ ಪ್ರಿಯರೇ. ದೇವರ ವಾಕ್ಯ ನಮಗೆ ಮೊದಲನೇ ಪೇತ್ರ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಓದುವುದಾದರೆ, 1ನೇ ಪೇತ್ರ 3ನೇ ಅಧ್ಯಾಯ 20ನೇ ವಚನ ಹೇಳ್ತದೆ, ಅಂದರೆ ಪೂರ್ವದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆ ಸಾರಿದನು ಎಂಬುದಾಗಿ. ಸಮಯ ಅವರಿಗೆ ಅವಕಾಶ ಮಾಡಿಕೊಟ್ಟ. ರಕ್ಷಣೆಗೋಸ್ಕರ ನಾವೇ ಸಿದ್ಧವಾಗಿದೆ. ಮುಂದೆ ನಾಶನ ಇದೆ, ಇದನ್ನು ತಪ್ಪಿಸಿಕೊಳ್ಳಬೇಕು. ನಿಮ್ಮ ಸಂರಕ್ಷಣೆಗೋಸ್ಕರ ನಾವೇ ಸಿದ್ಧ ಆಗಿದೆ. ಬಾಗಿಲು ತೆರೆದಿಟ್ಟು ಕಾದಿದ್ದ. ಆದರೆ ಜನರು
ನೋವನ್ನು ಸಿದ್ಧ ಮಾಡಿಸುತ್ತಿದ್ದಂಥ ನಾವೆಯನ್ನು ನೋಡಿ ಹಾಸ್ಯ ಮಾಡಿದರು, ಗೇಲಿ ಮಾಡಿದರು ಮತ್ತು ನಾಶನವನ್ನು ತಮ್ಮ ಮೇಲೆ ಬರಮಾಡಿಕೊಂಡರು. ಪ್ರಿಯರೇ, ಅವಕಾಶವನ್ನು ಕಳೆದುಕೊಂಡರು. ನಾವು ಇಸ್ರಾಯೇಲರನ್ನು ನೋಡುವುದಾದರೆ ದೇವರ ಒಂದು ಉದ್ದೇಶ, ಅವರನ್ನು ದಾಸತ್ವದಿಂದ ಬಿಡುಗಡೆ ಮಾಡಿ ವಾಗ್ದಾನ ಮಾಡಿದಂಥ ಆಲೋಚನೆಯನ್ನು ಅರಿಯುವಂಥ ದೇಶಕ್ಕೆ ಅವರನ್ನು ನಡೆಸುವುದಕ್ಕಾಗಿ ಮೋಶೆಯ ನಾಯಕತ್ವದಲ್ಲಿ ಅವರು ನಡೆಸಿಕೊಂಡು ಬಂದ. ಪ್ರಿಯರೇ, ಆದರೆ ಇಸ್ರಾಯೇಲರು ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ದೇವರಿಗೆ ವಿರುದ್ಧವಾಗಿ ಇಸ್ರಾಯೇಲರು ಮನಸ್ಸು ದೇವರನ್ನು ಬಿಟ್ಟು ಅನ್ಯ ದೇವರುಗಳನ್ನು ಮಾಡಿಕೊಂಡು ದೇವರ ಕೋಪಕ್ಕೆ ಅವರು ಗುರಿಯಾದರು. ಪ್ರಿಯರೇ, ದೇವರನ್ನು ರೇಗಿಸಿದರು ಅವರು. ಅದಕ್ಕಾಗಿ ಅವರ ಸ್ಥಿತಿ, ಅವರೇ ನಾಶನವನ್ನು ಬರಮಾಡಿಕೊಳ್ಳುವುದು ನೋಡುತ್ತೇವೆ. ದೇವರನ್ನು ತಿರಸ್ಕಾರ ಮಾಡಿ ಜೀವಿಸಿದ್ದರಿಂದ ಅಲ್ಲಿ ತಮಗೆ ನಾಶನವನ್ನು ಬರಮಾಡಿಕೊಂಡರು. ನಾವು ಎರಡನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 15ನೇ ವಚನದಿಂದ ನಾವು ನೋಡುವುದಾದರೆ, ಅವರ ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರು. ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯ ಹತ್ತಿತು. ಅದರ ತಾಪವು ಆರಿ ಹೋಗಲೇ ಇಲ್ಲ. ಆತನು ಕಸ್ದೀಯರ ಅರಸನನ್ನು ಅವರ ಮೇಲೆ ಬರಮಾಡಿ ಎಲ್ಲರನ್ನು ಅವರ ಕೈಗೆ ಒಪ್ಪಿಸಿದನು. ಅವರ ಯುವಭಟರನ್ನು ಅವರ ಪವಿತ್ರಾಲಯದಲ್ಲಿ ಕತ್ತಿಯಿಂದ ಸಂಹರಿಸಿ ಯುವಕರನ್ನು, ಕನ್ಯೆಯರನ್ನು, ಮುದುಕರನ್ನು, ಅತಿ ವೃದ್ಧರನ್ನು ಕನಿಕರಿಸದೆ ಎಲ್ಲರನ್ನೂ ಕೊಲ್ಲಿಸಿದನು. ದೇವಾಲಯದ ಎಲ್ಲ ಚಿಕ್ಕ ದೊಡ್ಡ ಸಾಮಾನುಗಳನ್ನು, ಯೆಹೋವನ ಮಂದಿರದ ಭಂಡಾರ, ಅರಸನ ಮತ್ತು ಅವನ ಸರದಾರರ ಭಂಡಾರ, ಇವುಗಳ ದ್ರವ್ಯವನ್ನು ಬಾಬೆಲಿಗೆ ಒಯ್ದನು. ಅವನ ಜನರು ಈ ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ಕೆಡವಿ ಅವರ ಎಲ್ಲ ರಾಜ್ಯ ಮಂದಿರಗಳನ್ನು, ದೇವಾಲಯವನ್ನು ಸುಟ್ಟು ಬಿಟ್ಟು ಅಮೂಲ್ಯ ವಸ್ತುಗಳನ್ನು ನಾಶ ಮಾಡಿದರು. ಕತ್ತಿಗೆ ತಪ್ಪಿಸಿಕೊಂಡವರನ್ನು ಅರಸನು ಬಾಬೆಲಿಗೆ ಒಯ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಅವರ ಮನಸ್ಸು ದೇವರ ಕಡೆಗೆ ತಿರುಗಲಿಲ್ಲ. ಕಳುಹಿಸಿದಂಥ ಪ್ರವಾದಿಗಳನ್ನೇ ಅವರು ಹೀಯಾಳಿಸಿದ್ದರಿಂದ ಆ ದೇವರ ಕೋಪಾಗ್ನಿ ಅವರ ಮೇಲೆ ಬಂದು ಅವರ ಮೇಲೆ ನಾಶನವನ್ನು ಬರಮಾಡಿಕೊಂಡರು. ಪ್ರಿಯರೇ, ಮತ್ತು 70 ವರ್ಷ ಸೆರೆಯಾಳಾಗಿ ಅವರು ಹೋಗಬೇಕಾಯಿತು. ಪ್ರಿಯರೇ, ಆದ್ದರಿಂದ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನಾವು ಯಾವ ಕಾಲಗಳಲ್ಲಿ ಇದ್ದೇವೆ ಪ್ರಿಯರೇ? ಒಂದು ಸಮಯ ದೇವರಿಟ್ಟಿದ್ದಾನೆ. ಮುಂದೆ ನಾಶನ ಇದೆ. ಈ ಲೋಕಕ್ಕೆ ಒಂದು ಅಂತ್ಯ ಇದೆ. ದೇವರೆಲ್ಲವನ್ನು ಕೂಡ ಮುಂದಿಡಿಸಿದ್ದಾನೆ. ನಮ್ಮ ಪ್ರಸ್ತುತ ಕಾಲದಲ್ಲಿ ನೆರವೇರುವಂಥ ಸಂಗತಿಗಳನ್ನು ನಾವು ನೋಡುವಾಗ, ಇಸ್ರಾಯೇಲ್ ದೇಶವನ್ನೇ ನಾವು ನೋಡುವಾಗ, ಕ್ರಿಸ್ತನ ಬರುವಿಕೆಗೆ ಅವರೆಲ್ಲ ಸಿದ್ಧ ಮಾಡ್ತಾ ಇದ್ದಾರೆ. ಆದ್ದರಿಂದ ಯೇಸುವಿನ ಶಿಷ್ಯರು ಕೂಡ ಕೇಳ್ತಾರೆ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ, ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ
ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು ಯೇಸು ಉತ್ತರವಾಗಿ ಹೇಳಿದ್ದೇನೆಂದರೆ, ಮುಂದೆ ಅನೇಕ ಸೂಚನೆಗಳನ್ನು ಯೇಸು ಸ್ವಾಮಿ ಹೇಳ್ತಾನೆ. ಆ ನಾಶನ ಯಾವಾಗ ಆಗ್ತದೆ? ನಿನ್ನ ಪ್ರತ್ಯಕ್ಷತೆ ಯಾವಾಗ? ಯುಗದ ಸಮಾಪ್ತಿ. ಇದೆಲ್ಲದಕ್ಕೂ ಸೂಚನೆ ಏನು ಎಂಬುದಾಗಿ ಶಿಷ್ಯರು ಯೇಸು ಸ್ವಾಮಿ ಹತ್ರ ಕೇಳ್ತಾರೆ ಪ್ರಿಯರೇ. ಆದರೆ ಅದನ್ನು, ಆ ಕಾಲಗಳನ್ನು, ಆ ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ನೀವು ಏನು ಮಾಡಬೇಕಾದದ್ದು? ನೀವು ಅದಕ್ಕಾಗಿ ಕ್ರಿಸ್ತನ ಬರುವಿಕೆಗೆ ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳ್ರಿ ಎಂಬುದಾಗಿ ಅನೇಕ ಸೂಚನೆಗಳನ್ನು ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಅನೇಕ ಸೂಚನೆಗಳನ್ನು ಆತನು ತಿಳಿಸುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುವುದಾದರೆ, ಆ ದಿನ ಆತರವದೆ. ಇದನ್ನೆಲ್ಲ ನೀವು ನೋಡುವಾಗ, ಇಸ್ರಾಯೇಲ್ ದೇಶದಲ್ಲಿ ನಡೆಯುವಂಥ ಅನೇಕ ಸಂಭವಗಳನ್ನು ನೀವು ನೋಡುವಾಗ, ಮತ್ತು ಲೋಕದಲ್ಲಿ ನಡೆಯುವಂಥ ಅನೇಕ ಬದಲಾವಣೆಗಳನ್ನು ನೀವು ನೋಡುವಾಗ, ಪ್ರಕೃತಿಯಲ್ಲಿ ಬದಲಾವಣೆ, ದೈವಜನರಲ್ಲಿ ಬದಲಾವಣೆ, ಇಸ್ರಾಯೇಲರಲ್ಲಿ ಬದಲಾವಣೆ, ಇದೆಲ್ಲವನ್ನು ನೀವು ನೋಡುವಾಗ ಆ ದಿನವು ಹತ್ತಿರವದೆ, ಬಾಗಿಲಲ್ಲಿ ಅದೇ ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆದ್ದರಿಂದ ಇಸ್ರಾಯೇಲರನ್ನು ನಾವು ನೋಡುವಾಗ, ದೇಶದಲ್ಲಿ ನಡೆಯುವಂಥ ಸಂಭವಗಳನ್ನು ನೋಡುವಾಗ, ಆ ದಿನ ಹತ್ತಿರವದೆ ಪ್ರಿಯರೇ, ಸಮೀಪದಲ್ಲಿದೆ, ಈಗ ಬೇಗನೆ ಬರುತ್ತೇನೆಂಬುದಾಗಿ ಹೇಳಿದ್ದಾನೆ. ಆತನ ಬರುವಿಕೆಗೆ ನಾವು ಸಿದ್ಧವಾಗಬೇಕಾಗಿದೆ. ಈ ಲೋಕವನ್ನು ನೋಡುವಾಗ ನೋಹನ ದಿವಸಗಳು ಹೇಗಿದ್ದೆವೋ ಹಾಗೆಯೇ ಈ ದಿನಮಾನಗಳಲ್ಲಿ ಜನರು ಮೋಜು ಮಸ್ತಿಗಳಲ್ಲಿ ಮಾಡುವುದರಲ್ಲಿ, ದುಂದೌತಣ ಮಾಡುವುದರಲ್ಲಿ, ಉಣ್ಣುತ್ತಾ ಕುಡಿಯುಚ್ಚ ಲೋಕದ ವ್ಯವಹಾರದಲ್ಲಿ ಮುಳುಗಿ ಹೋಗುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ದೇವರು ಬೇಡ, ದೇವರನ್ನು ಮರೆತು ಜೀವಿಸುವವರು ಈ ಅಂತ್ಯದ ದಿವಸಗಳು ಬಂದರೂ ಕೂಡ ಲೋಕದ ಆಡಂಬರಗಳಲ್ಲಿ ಮುಳುಗಿ ಹೋಗಿ ದೇವರನ್ನು ಮರೆತು ಜೀವಿಸುವಂಥವನ್ನು ನಾವು ನೋಡುತ್ತೇವೆ. ಆರಂಭದಲ್ಲಿ ಅಂತ್ಯವನ್ನು ಆತನು ತಿಳಿಸಿದ್ದಾನೆ. ಒಂದು ದಿನ ಅಂತ್ಯ ಉಂಟು. ಇದನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ದೇವರು ಬಾಗಿಲನ್ನು ಈ ಕೃಪೆಯ ಕಾಲದಲ್ಲಿ ನಮಗಾಗಿ ತೆರೆದಿಟ್ಟಿದ್ದಾನೆ. ನೋವನ ದಿವಸಗಳಲ್ಲಿ ಹೇಗಿತ್ತವೋ ಯಾರು ಕೂಡ ಗಮನ ಕೊಡಲಿಲ್ಲ. ಸುವಾರ್ತೆ ಸಾರಲ್ಪಡ್ತಾ ಇದ್ದು, ತಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನಾವೇ ಸಿದ್ಧವಾಗಿತ್ತು, ಬಾಗಿಲು ತೆರೆದಿಟ್ಟು ಕಾಯುತ್ತಾ ಇತ್ತು. ಆದರೆ ಯಾರು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಲೋಕದ ವ್ಯವಹಾರದಲ್ಲಿ ಮುಳುಗಿ ಹೋಗಿ ತಮ್ಮ ಜೀವಿತದಲ್ಲಿ ತಾವು ನಾಶನವನ್ನು ಬರಮಾಡಿಕೊಂಡ್ರು ಪ್ರಿಯರೇ. ಕೊನೆಗೆ ಆ ನಾವೆಯ ಬಾಗಿಲನ್ನು ದೇವರೇ ಮುಚ್ಚಿದನು. ಈಗ ಬಾಗಿಲು ತೆರೆದಿಟ್ಟಿದೆ ಪ್ರಿಯರೇ. ನಾವು ಸುರಕ್ಷಿತವಾಗಿ ಆತನ ಬಳಿಗೆ ಸೇರಬೇಕಾಗಿದೆ. ನಮಗೆ ಸಂರಕ್ಷಣೆ ಬೇಕು. ಅದರಿಂದ ಈ ಸಮಯದಲ್ಲಿ ಪ್ರಿಯರೇ, ನಾವು ಲೋಕವನ್ನು ನೋಡುವಾಗ, ಕ್ರೈಸ್ತರೆನಿಸಿಕೊಳ್ಳುವಂಥ ನಮ್ಮ ಜೀವಿತವನ್ನು ನಾವು ನೋಡುವಾಗ, ನಮಗೆ ದೇವರ ವಾಕ್ಯ ಬೇಡ, ಪ್ರಾರ್ಥನೆ ಬೇಡ, ಇದರಲ್ಲಿ ಆಸಕ್ತಿ ಇಲ್ಲ. ನಮಗೆ ಆರಾಧನೆಗೆ, ದೇವರ ವಾಕ್ಯವನ್ನು ಕೇಳುವುದಕ್ಕೆ ನಮಗೆ ಸಮಯವಿಲ್ಲ. ಲೋಕದ ಅನೇಕ ಸಂಗತಿಗಳಲ್ಲಿ ನಾವು ಮುಳುಗಿ ಹೋಗಿ ದೇವರಿಂದ ನಾವು ದೂರವಾಗಿದ್ದೇವೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ಏನು ನುಡಿದಿದೆಯೋ ಅದು ನೆರವೇರುವುದು ಖಂಡಿತ ಪ್ರಿಯರೇ. ಅದಕ್ಕೆ ಯೆಶಾಯ ಪ್ರವಾದಿ ಈ ರೀತಿಯಲ್ಲಿ ಹೇಳ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ, ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 10ನೇ ವಚನದಿಂದ, ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೊಯಿಸಿ ಹಸಿರುಗೊಳಿಸಿ
ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂತಿರುಗೋದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ಬಾಯಿಂದ ಹೊರಟ ಮಾತು ತನ್ನ ಇಷ್ಟಾರ್ಥವನ್ನು ತಾನು ಉದ್ದೇಶಿಸನ್ನು ಕೈಗೂಡಿಸದ ಹೊರತು ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಎಂಬುದಾಗಿ ಅದು ನೆರವೇರಿಸುವ ದೇವರು ಪ್ರಿಯರೇ. ಈ ಕಡೆಯ ದಿನಮಾನಗಳಲ್ಲಿ ಇರುವಂಥ ನಾವು ಪ್ರಿಯರೇ, ಪ್ರತಿಯೊಂದು ಕಾಲಕ್ಕೂ ದೇವರು ಸಮಯವನ್ನಿಟ್ಟಿದ್ದಾನೆ. ಪ್ರತಿಯೊಂದು ಕಾರ್ಯ, ಈ ಲೋಕದಲ್ಲಿ ನಡೆಯುವಂಥ ಕಾರ್ಯಕ್ಕೆ ಕಾಲ ಸಮಯವನ್ನು ದೇವರು ಗೊತ್ತು ಮಾಡಿದ್ದಾನೆ. ಇದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಾವು ದೇವರ ಬಳಿಗೆ ಬರೋಣ ಪ್ರಿಯರೇ. ನಾವು ದೇವರನ್ನು ಅಲಕ್ಷ್ಯ ಮಾಡಿ ಜೀವಿಸುವುದಾದರೆ, ಮತ್ತಾಯನು ಬರೆದ ಸುವಾರ್ತೆ 25ರಲ್ಲಿ ನಾವು ನೋಡುತ್ತೇವೆ, 10 ಮಂದಿ ಕನ್ಯೆಯರು ಪ್ರಿಯರೇ, ಕ್ರೈಸ್ತರೇ. 5 ಮಂದಿ ಸಿದ್ಧವಾಗಿದ್ದವರು, 5 ಮಂದಿ ಸಿದ್ಧವಾಗಿಲ್ಲದವರು ಪ್ರಿಯರೇ. 5 ಮಂದಿ ಅಲಕ್ಷ್ಯ ಮಾಡಿದರು, 5 ಮಂದಿ ಎಚ್ಚರಿಕೆಯಿಂದ ಕಾದುಕೊಂಡು ಮೊದಲಿಂಗನು ಬರುವಾಗ ಆತನನ್ನು ಎದುರುಗೊಂಡರು ಪ್ರಿಯರೇ. ದೇವರ ವಾಕ್ಯ ನಮಗೆ ಹೇಳ್ತದೆ ನೋಡಿ, ಮೊದಲಿಂಗನು ಬರುವುದರಲ್ಲಿ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು ಎಂಬುದಾಗಿ. ಬುದ್ಧಿ ಇಲ್ಲದವರು ಪ್ರಿಯರೇ, ಅಲಕ್ಷ್ಯ ಮಾಡಿ, ಅಲಕ್ಷ್ಯತನ. ಆದರೆ ಬುದ್ಧಿವಂತೆಯರು ಮೊದಲಿಂಗನು ಬಂದಾಗ ಸಿದ್ಧವಾಗಿದ್ದರು, ಅವನ ಸಂಗಡ ಮದುವೆಯ ಮನೆಯೊಳಗೆ ಹೋದರು, ಬಾಗಿಲು ಮುಚ್ಚಲಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಲಕ್ಷ್ಯ ಮಾಡಿದವರು ಮುಂದೆ ಹೇಳ್ತಾರೆ, ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದ. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲದರಿಂದ ಎಚ್ಚರವಾಗಿರಿ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 13ನೇ ವಚನ ಹೇಳ್ತದೆ. ಆದ ಕಾರಣ ಆ ಕಾಲ ಸಮಯ ದಿನ ನಮಗೆ ಗೊತ್ತಿಲ್ಲವಾದುದರಿಂದ ನೀವು ಎಚ್ಚರವಾಗಿರ್ರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಆದ್ದರಿಂದ ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕಾಗಿದೆ. ಈ ಅಂತ್ಯದ ದಿನಗಳಲ್ಲಿ ನಾವು ಇದ್ದೇವೆ ಪ್ರಿಯರೇ. ಲೋಕದಲ್ಲಿ ನಮ್ಮ ನಡೆಯುವಂಥ ಸಂಭವಗಳನ್ನು ನೋಡುವಾಗ ಕ್ರಿಸ್ತನ ಬರುವಿಕೆ ಬಹಳ ಸಮೀಪವಾಗಿದೆ. ಆತನ ನಾವು ಎದುರುಗೊಳ್ಳಬೇಕಾಗಿದೆ. ಅವಕಾಶ, ಸಂದರ್ಭ ದೇವರು ನಮಗೆ ಕೊಟ್ಟಿರುವಾಗ ಈ ಕೃಪೆಯ ಕಾಲದಲ್ಲಿ ನಾವು ದೇವರ ಬಳಿಗೆ ಬರಬೇಕು. ಆತನಿಂದ ನಮಗೆ ಸಂರಕ್ಷಣೆ ಇದೆ, ಆತನಿಂದ ನಮಗೆ ಸುರಕ್ಷತೆ ಇದೆ, ಮತ್ತು ಆ ನಿತ್ಯ ನರಕದಿಂದ ತಪ್ಪಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಆತನು ನಡೆಸಲಿಕ್ಕೆ ಆತನು ತಿರುಗಿ ಬರಲಿಕ್ಕಿದ್ದಾನೆ. ಆ ಮಹಿಮಾ ಪದವಿಗೆ ನಾವು ಸೇರಬೇಕಾಗಿದೆ, ಆತನ ಜೊತೆಯಲ್ಲಿ ನಾವು ಇರಬೇಕಾಗಿದೆ. ಆದ್ದರಿಂದ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ಆತನ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯಲಿಕ್ಕಾಗುವಂತೆ ದೇವರು ನಮಗೆ ಕೃಪೆ ಮಾಡಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡುವ. ನಮ್ಮನ್ನು ಅತಿಯಾಗಿ ಪ್ರೀತಿಸುವಂಥ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರಪ್ಪ. ಪ್ರತಿಯೊಂದು ಕಾರ್ಯಕ್ಕೂ ನೀನು ಸಮಯವನ್ನು ಇಟ್ಟಿದ್ದಿ, ಕಾಲವನ್ನು ಇಟ್ಟಿದ್ದಿ ಸ್ವಾಮಿ. ಈ ಭೂಲೋಕದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ಕೊಂದು ಸಮಯವನ್ನು ನೀನು ನಿಗದಿಪಟ್ಟಿರುವಾಗ ಆರಂಭದಲ್ಲಿ ಅಂತ್ಯವನ್ನು ತಿಳಿಸಿದ ದೇವರು ಸ್ವಾಮಿ. ಆದ್ದರಿಂದ ಈ ಅಂತ್ಯದ ದಿನಗಳಲ್ಲಿ ನಾವು ಇರುವಾಗ ಕರ್ತನೆ, ನಿನ್ನ ವಾಕ್ಯವನ್ನು ನಾವು ಕೇಳಿ ಅದು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ನಿನ್ನ ಬರುವಿಕೆಗೆ ನಮ್ಮನ್ನು ಸಿದ್ಧ ಮಾಡುವ ಹಾಗೆ ನಮಗೆ ಕೃಪೆ ಕೊಡು. ಈ ಲೋಕದ ಪಾಪಮಯ ಜೀವಿತದಿಂದ ನಾವು ಬೇರ್ಪಟ್ಟು ನಿನ್ನ ಚಿತ್ತವನ್ನು ಅರಿತು ಸ್ವಾಮಿ, ನಿನ್ನ ವಾಕ್ಯ ಬೋಧಿಸುವ ಪ್ರಕಾರ ನಾವು ನಡೆಯಬೇಕಾದ ಮಾರ್ಗಕ್ಕೆ ನಮ್ಮನ್ನು ನಡೆಸು. ನಿನ್ನಲ್ಲಿ ನಿತ್ಯ ಜೀವನವನ್ನು ಉಂಟು ಮಾಡುವಂಥ ವಾಕ್ಯಗಳಿದೆ ಕರ್ತನೆ. ಆ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಿನ್ನವರಾಗಿ ಜೀವಿಸುವುದಕ್ಕೆ ನಮಗೆ ಕೃಪೆ ಕೊಡು.
ನಮ್ಮನ್ನು ನೀನು ಬಲಪಡಿಸು. ನಿನ್ನ ಆಶೀರ್ವಾದ ಕೃಪೆ ನಮ್ಮೆಲ್ಲರ ಜೀವಿತದಲ್ಲಿರಲಿ ಸ್ವಾಮಿ. ನಮ್ಮ ಜೀವಿತವನ್ನು ರೂಪಿಸು, ಅದ್ಭುತವಾಗಿ ನಡೆಸು ಕರ್ತನೆ. ಎಲ್ಲ ರೀತಿಯ ಬಲಹೀನತೆಗಳನ್ನು ತೆಗೆದುಹಾಕಿ ನಿನ್ನ ಆತ್ಮನ ಬಲದಿಂದ ನಮ್ಮ ತುಂಬಿಸಿ ಈ ಲೋಕದಿನಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವುದಕ್ಕೆ ನಮಗೆ ಕೃಪೆ ಕೊಡಪ್ಪ. ನಿನ್ನ ಆಶೀರ್ವಾದ ಕೃಪೆ ನಮ್ಮೊಂದಿಗಿರಲಿ. ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.